ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನಾನೊಂದು ಏನು ಹೇಳೋದು, ಒಂದು ಏನೋ ಡಿಫ್ರೆಂಟ್ ಆಗಿದೆ, ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಏನಂತ ಹೇಳಿದ್ರೆ, ನಮ್ಮ ಮನೇನ ಹಳೆ ಮನೆ ಏನಿದೆ ಅದು ಮತ್ತು ಇನ್ನೊಂದು ಹಳೆ ಮನೆ ಎರಡೂ ಡೆಮಾಲಿಷ್ ಮಾಡಬೇಕಾಗಿದೆ ಸಮ್ ಲೀಗಲ್ ಇಶ್ಯೂಸಿಂದ. ಸೊ ಅದಕ್ಕೆ ನಾವು ಇರಲಿಕ್ಕೋಸ್ಕರ ಒಂದು ಚಿಕ್ಕದಾಗಿರೋ ಒಂದು ಶೆಲ್ಟರ್ ಬೇಕು. ಅದಕ್ಕಾಗಿ ರೆಡಿ ಮಾಡ್ತಿದ್ದೀವಿ. ಈ ಒಂದು ನನ್ನ ಪುಟ್ಟು ಮನೆ ಕಂಟೈನರ್ ಹೌಸ್ನ ತೊಗೊಂಡಿದ್ದೀವಿ. ಸೊ ಇದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು. ಏನು ಕಂಟೈನರ್ ಹೌಸ್ನ ಬುಕ್ ಮಾಡಿದ್ವಿ, ಬೆಳಿಗ್ಗೆನೇ ಬಂತು. ಆ್ಯಕ್ಚುಲಿ 9 ಹಾಗೇನೋ ಬಂತು. ಅವರು ನೈಟ್ 9 ಹೊರಟಿದ್ದಂತೆ, ಅಲ್ಲಿ 8-9 ಹೊರಟಿದ್ದು. ಸೊ ಸ್ವಲ್ಪ ಹೆವಿ ವೆಯ್ಟ್ ಇರೋದ್ರಿಂದ ಸ್ಲೋಲಿ ಬರಬೇಕು ಅಂತ ಹೇಳಿಬಿಟ್ಟು ಅವರು ಬಂದರು. ಮತ್ತು ತುಂಬ ಅರ್ಲಿ ಮಾರ್ನಿಂಗ್ ಬಂದ್ರೂ ಇಲ್ಲೆಲ್ಲ ಕ್ರೈನ್ ಸಿಗ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂತು. ಇದು ಟೈಲರಲ್ಲಿ ಕಳಿಸಿದ್ದಾರೆ ಇದನ್ನು. ಸೊ ಕಂಪ್ಲೀಟಾಗಿ ಅಲ್ಲೇ ರೆಡಿ ಆಗಿರುತ್ತೆ. ಏನು ಕಿಚನ್ನಿಂದ ಏನು ಐಟಮ್ಸ್ ಬರುತ್ತೆ ಎಲ್ಲದೂ, ಐ ಮೀನ್ ಕಿಚನಲ್ಲಿ ಏನು ವಾರ್ಡ್ರೋಬು, ಸಿಂಕು ಆ್ಯಂಡ್ ವಾಶ್ರೂಮಲ್ಲಿ ಕಮೋಡ್ಸು ಅದೆಲ್ಲನೂ ಕಂಪ್ಲೀಟಾಗಿ ಫಿಕ್ಸ್ ಆಗಿನೇ ಬಂದಿದೆ. ಸೊ ಇಲ್ಲೇನೂ ಇಲ್ಲ. ಇದು ಇವಾಗ ಬಂದಿದೆ. ನಾವು ಆಲ್ರೆಡಿ ಇದು ಬರೋ ಟೈಮಿಗೆಲ್ಲ ನಾವು ಬೇಸ್ಮೆಂಟ್ ಏನು ರೆಡಿ ಮಾಡ್ಕೊಂಡು ಮತ್ತು ಕ್ರೇನ್ ಅವ್ರನ್ನೂ ಕೂಡ ಕರೆಸಿ ರೆಡಿಗೆ ಇಟ್ಕೊಂಡಿದ್ವಿ. ಫಸ್ಟ್ ಟೈಮ್ ನಾನು ಅಂದರೆ ಚಿಕ್ಕ ಪುಟ್ಟ ಆಫೀಸ್ ಥರ ನಾನು ನೋಡಿದ್ದೆ. ಲೈಕ್ ನಮ್ಮ ಮನೆಯೇ ಅಂಥೇಳಿ ನೋಡ್ತಿರೋದು ಇದೆ ಫಸ್ಟು. ಆ್ಯಕ್ಚುಲಿ ಬಂದೆಲ್ಲ ಇಡೋದನ್ನ ನಾನು ಒಂಥರ ಎಕ್ಸೈಟಿಂಗಾಗಿ ನೋಡ್ತಾ ಇದ್ದೆ. ಕ್ರೇನ್ ಕರೆಸಿ ಕ್ರೇನಲ್ಲಿ ಎತ್ತಿ ಅದನ್ನು ನಾವೇನು ಪ್ಲೇಸ್ ಮಾಡಿರ್ತೀವಿ ಅಲ್ಲಿಡ್ತಾರೆ. ಆ್ಯಂಡ್ ನಿಮಗಿಲ್ಲಿ ಬೇಡ ಅಂತ ಹೇಳಿದ್ರೆ ಇದನ್ನು ಮತ್ತೆ ನೀವು ಇದನ್ನು ಬೇರೆ ಕಡೆಗೂ ಕ್ರೇನ್ನಲ್ಲಿ ಶಿಫ್ಟ್ ಮಾಡಿಸ್ಕೋಬೋದು. ಸೊ ಯಾವ ಪ್ಲೇಸಲ್ಲಿ ಬೇಕಾದರೂ, ಇಲ್ಲ ಫಾರ್ಮ್ ಹೌಸ್ ಥರ ಏನಾದರೂ ನೀವು ಯೂಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಕೂಡ ಪ್ಲೇಸಸ್ನ ನೀವು ಚೇಂಜ್ ಮಾಡ್ಕೋಬೋದು. ಓನ್ಲಿ ಥಿಂಗ್ ಈಸ್ ನೀವು ಬೇಸ್ಮೆಂಟ್ ಏನಿರುತ್ತೆ ಅದನ್ನು ನೀವು ಮಾಡ್ಕೋಬೇಕು. ನಾವಿಲ್ಲಿ 4 ಕಡೆನೂ ಕವರ್ ಮಾಡಿ ಮಾಡ್ಕೊಂಡಿದ್ದೀವಿ. ಯೂಶಲಿ ಬಂದು 4 ಮೂಲೆಯಲ್ಲಿ ಇಲ್ಲ ಮಧ್ಯದಲ್ಲಿ ಒಂದು ಸ್ವಲ್ಪ ಕಲ್ಲು ಇಟ್ಬಿಟ್ಟು ಇಟ್ಕೊಳ್ತಾರೆ. ನಮಗೆ ಒಂಚೂರು ಡಿಸೆಂಟ್ ಲುಕ್ ಇರಲಿ ಅಂದ್ಕೊಂಡು ನಾವು ಇದು ಮಾಡಿದ್ದೀವಿ ಅಷ್ಟೇನೇನೆ. ಆ್ಯಕ್ಚುಲಿ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಕಂಟೈನರ್ ಹೌಸ್ ಅಂತ ಹೇಳಿದ್ರೆ ಲೈಕ್ ನಾರ್ಮಲ್ ಶೆಡ್ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ರು. ಆಲ್ಮೋಸ್ಟ್ ಇಡೀ ಊರೇ ಬಂದು ನಿಂತ್ಕೊಂಡು ನೋಡ್ತಾಯಿದ್ರು ಅದು ಹೇಗಿದೆ ಏನು ಅಂತಂದು ಅಂತ. ಎಲ್ಲರೂ ಆ್ಯಕ್ಚುಲಿ ವೆಯ್ಟಿಂಗ್ ಮಾಡ್ತಾಯಿದ್ರು ಅದನ್ನು ಇಟ್ಮೇಲೆ ಒಳಗಡೆ ಹೇಗಿದೆ ಅಂತ ನೋಡಲಿಕ್ಕೆ. ಆ್ಯಕ್ಚುಲಿ ನಾನು ಎಲ್ಲರೂ ಬಂದು ಹೋದ್ಮೇಲೆ ಲಾಸ್ಟಲ್ಲಿ ಫ್ಯೂ ಸೆಕೆಂಡ್ಸ್ ವಿಡಿಯೋ ಮಾಡಿಕೊಂಡೆ ಅಷ್ಟೇನೇ. ಅದಕ್ಕೂ ಮುಂಚೆನೂ ತುಂಬ ಜನ ಬಂದು ಹೋದರು. ಆ್ಯಂಡ್ ಈ ಮನೇನ ನಾವು ಇನ್ಸ್ಟಾಲ್ ಮಾಡಿ ಪೂಜೆ ಮಾಡ್ಕೊಂಡು ಶಿಫ್ಟ್ ಆದಮೇಲೂ ಕೂಡ ಡೈಲಿ ಸಿಕ್ಕಾಪಟ್ಟೆ ಜನನೇ ಬರ್ತಾಯಿದ್ದಾರೆ. ಇದು ಪೂಜೆ ಮಾಡಿದ ದಿನ ಒಳಗಡೆ ವಿಡಿಯೋ ಮಾಡಿ ತೋರಿಸಿದ್ವಿ. ಮುಂದೆ ಎಲ್ಲ ಗಾರೆ ಈ ಥರ ಹಾಕ್ಸ್ಕೊಂಡಿದ್ದೀವಿ ನಾವು. ಆ್ಯಂಡ್ ಫ್ರಂಟ್ ಲುಕ್ ಇದೇ ಥರನೇ ಇರುತ್ತೆ. ಏನಿದು ಆಚೆ ಕಡೆ ಶೀಟ್ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ಮಧ್ಯದಲ್ಲಿ ಒಂದು ಥಿಕ್ ಸ್ಪಾಂಜ್ ಕೊಟ್ಬಿಟ್ಟು ಅದಾದಮೇಲೆ MDF ಶೀಟ್ಸಲ್ಲಿ ನಿಮಗೆ ಕವರ್ ಅಪ್ ಮಾಡಿರ್ತಾರೆ. ಸೊ ಆವಾಗ ಹೀಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಪೂಜಾ ರೂಮ್ ಸಪ್ರೇಟ್ ಇಲ್ದಲೇ ಇರೋ ಕಾರಣ ಸೊ ನಾನು ಇಲ್ಲಿ ಒಂದು ಟೇಬಲ್ ಮೇಲೆ ಇದನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಆ್ಯಂಡ್ ಅಮ್ಮ ಇಲ್ಲಿರೋದ್ರಿಂದ ಅಮ್ಮನಿಗೆ ಎಷ್ಟು ಬೇಕೋ ನಾನು ಅಷ್ಟೇ ತೊಗೊಂಡಿರೋದು. ಹಾಲಲ್ಲೇ ಚಿಕ್ಕದೊಂದು ಪ್ಯಾಂಟ್ರಿ ಮಾಡಿಸಿದ್ದೀನಿ. ಆ್ಯಂಡ್ ಒಂದು ಬೆಡ್ರೂಮು, ಒಂದು ವಾಶ್ರೂಮ್ ಥರ ಇದೆ ಅಷ್ಟೇನೇ. ಆ್ಯಂಡ್ ಸಿಂಪಲಾಗಿ ಬೆಳಿಗ್ಗೆ ಹಾಲು ಉಗಿಸಿ ಒಂದು ಸ್ವೀಟ್ ಅಂತ ಹೇಳಿ ಒಂದು ಪಾಯಸ ಮಾಡಿದ್ದೀನಿ. ಇದು ಅಲ್ಯೂಮಿನಿಯಮಿಂದು ಸ್ಟೀಲ್, ಐ ಮೀನ್ ಅಲ್ಯೂಮಿನಿಯಮ್ ಸ್ಲೈಡಿಂಗ್ ಡೋರ್ಸ್ ಇದೆ ಇಲ್ಲಿ. ಸ್ವಿಚಸ್ ಅದು ಸ್ವಲ್ಪ ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಇರೋದ್ರಿಂದ ಇದಿದೆ. ಆ್ಯಂಡ್ ಇದು ಫ್ಯಾನು ಲೈಟ್ಸು ಎಲ್ಲ ಅವರೇನೆ ಇದು ಮಾಡಿರ್ತಾರೆ. ಇದು ಚಿಕ್ಕದಾಗಿ ಒಂದು ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಎಷ್ಟು ಬೇಕೋ ಅಷ್ಟೇನೇ ನಾವು ಸಾಮಾನು ಇಟ್ಕೊಳ್ಳೋ ಥರ. ಉಳಿದಿದ್ದೆಲ್ಲದೂ ಅಜ್ಜಿ ಮನೆ ಇದೆ ಪಕ್ಕದಲ್ಲಿ ಒಂದು, ಮತ್ತು ನಮ್ಮದೇ ಒಂದು ಚಿಕ್ಕದೊಂದು ಏನು ಹೇಳ್ತೀವಿ ಒಂದು ಶೆಡ್ ಥರ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಡಂಪ್ ಮಾಡೋಣ ಅಂತ ಹೇಳ್ಬಿಟ್ಟು ಪುಟ್ಟದಾಗಿ ಕಾಂಪ್ಯಾಕ್ಟಾಗಿರಲಿ ಅಂತಲೇ ಇಷ್ಟೇ ಸೈಜಿನ ಮನೆ ತೊಗೊಂಡಿರೋದು. ಬಿಸಿಲೇನಂತ ಅನ್ನಿಸ್ತಿಲ್ಲ ಆ್ಯಕ್ಚುಲಿ, ಶೆಕೆನಂತ ಫೀಲ್ ಆಗ್ತಿಲ್ಲ ಆ್ಯಕ್ಚುಲಿ. ಸ್ವಲ್ಪ ತಣ್ಣಗೇನೇ ಇದೆ. ತೀರಾ ಶೀಟ್ ಮನೆ ಅಂದಿದ ತಕ್ಷಣವೇ ಸಿಕ್ಕಾಬಡೆ ಬಿಸಿ ಆಗುತ್ತೆ, ಶೆಕೆ ಆಗುತ್ತೆ, ಆ ಥರ ಫೀಲೇನು ಅನ್ನಿಸ್ತಾ ಇರಲಿಲ್ಲ. ಇನ್ನೂ ಸ್ವಲ್ಪ ಪ್ಲಂಬಿಂಗ್ ವರ್ಕ್ ಎಲ್ಲ ಆಗೋದಿರೋದ್ರಿಂದ ಒಂದು ಸ್ವಲ್ಪ ಇನ್ನೂ ಅಷ್ಟು ನೀಟಾಗಿ ಯಾವುದು ಸೆಟ್ ಆಗಿಲ್ಲ. ನಿಧಾನಕ್ಕೆಲ್ಲನೂ ಸೆಟ್ ಮಾಡ್ಕೋಬೇಕು ಇವಾಗ. ನೋಡಿದ್ರು ಫ್ರೆಂಡ್ಸ್, ಆ್ಯಕ್ಚುಲಿ ನಮ್ಮದು ಹಳೆ ಮನೆ ಮತ್ತು ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಿದ್ದು ಒಂದು ಹೌಸನ್ನ ಎರಡೂ ಡೆಮಾಲಿಷ್ ಮಾಡಬೇಕಾಗಿದೆ ಸಮ್ ಲೇಔಟಲ್ಲಿ ಬರೋ ಸಮ್ ಪ್ಲ್ಯಾನ್ಸಿಂದ. ಸೊ ಹಾಗಾಗಿ ನಾವು ಇಮಿಡಿಯೇಟ್ ಶಿಫ್ಟ್ ಆಗಲಿಕ್ಕೆ ಇಲ್ಲಿ ಯಾವುದೂ ರೆಂಟೆಡ್ ಹೌಸ್ ಸಿಗೋಲ್ಲ.
ಆ್ಯಂಡ್ ಯಾವುದಾದ್ರು ಒಂದು ಬೇಕೇ ಬೇಕಲ್ವಾ ಶೆಲ್ಟರು ಇರಲಿಕ್ಕೆ. ಸೊ ಹಾಗಾಗಿ ಇನ್ನು ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ಅಮ್ಮ ಒಪ್ಕೊಳ್ಲಿಲ್ಲ. ಅದಕ್ಕೋಸ್ಕರನೇ ಬ್ಯಾಂಗ್ಳೂರಿಂದ ಕಂಟೈನರ್ ಹೌಸ್ನ ತರಿಸ್ಕೊಂಡ್ವಿ ನಾವು. ಬ್ಯಾಂಗ್ಳೂರಿಂದ ಕೆ ಆರ್ ಪುರಮಿಂದ ಇನ್ನು ಮುಂದೆ ಹೋಗ್ಬೇಕು, ಅಲ್ಲಿ ತರಿಸ್ಕೊಂಡಿದ್ದು. ಆ್ಯಂಡ್ ವೆರಿ ಮಚ್ ಕಂಫರ್ಟಬಲ್ ಆಗಿದೆ ಇದು ಆ್ಯಕ್ಚುಲಿ. ಅಂದರೆ ತುಂಬ ಜನ ಏನಂತ ಅಂದ್ಕೊಂಡಿದ್ರು, ಇದನ್ನು ನಾವು ತರಿಸ್ಕೊಂಡಾಗ ಜಸ್ಟ್ ಔಟ್ಸೈಡಲ್ಲಿ ಬರೀ ಆ ಶೀಟಿಂದ ಏನು ಬರುತ್ತೆ ಅದು ಶೆಡ್ ಟೈಪ್ ಏನೋ ಹಾಕ್ತಾರಲ್ಲ, ಲೈಕ್ ಆ ಥರ ಹೌಸ್ ಅಂತ ಅಂದ್ಕೊಂಡಿದ್ರು. ಅಂದರೆ ಈ ಮನೇನ ಲೈಕ್ ಔಟ್ಸೈಡಲ್ಲಿ ಏನು ಶೀಟ್ ಬರುತ್ತೆ ಸೊ ಅದೇ ಹೌಸ್ ಅಂತ ಅಂದ್ಕೊಂಡಿದ್ರು. ಒಳಗಡೆ ಇಷ್ಟು ಕಂಫರ್ಟ್ ಇದೆ ಅಂತ ತುಂಬ, ಇವನ್ ನಮ್ಮ ಅಮ್ಮನೂ ಕೂಡ ಗೆಸ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಅಮ್ಮ ಹಂಗೆ ಕಂಫರ್ಟಬಲಾಗಿ ಇನ್ನೊಂದು ಮನೆ ಕಂಪ್ಲೀಟ್ ಆಗೋವರೆಗೂ ಅಮ್ಮ ಇಲ್ಲಿ ಇರ್ಬೋದು ಆ್ಯಕ್ಚುಲಿ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಇನ್ನೊಂದು ನಾನೇನು ತುಂಬ ಜನ ಹೇಳಿದ್ದೇನಂತ ಹೇಳಿದ್ರೆ, ಲೈಕ್ ಈಗ ಯಾರಾದರೂ ರೆಂಟೆಡ್ ಹೌಸಲ್ಲಿ ಇರ್ತಾರೆ, ಚಿಕ್ಕ ಮನೆ ತುಂಬ ಲ್ಯಾಕ್ಸ್ ಹಾಕಿ ಮನೆ ಕನ್ಸ್ಟ್ರಕ್ಷನ್ ಹಾಕೋಕ್ಕಾಗಲ್ಲ ಅನ್ನೋಂಥವ್ರು. ಆ್ಯಂಡ್ ಅವರು ಈ ಮನೆನ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಅಂದರೆ ಒಂದು ಚಿಕ್ಕದೊಂದು ಜಾಗ ಇತ್ತು ಅಂದರೆ ನಾವು ಯಾವ ಡೈಮೆನ್ಷನ್ ಹೇಳ್ತೀವಿ ಆ ಡೈಮೆನ್ಷನಲ್ಲಿ ನಮಗೆ ಯಾವ ಪ್ಲ್ಯಾನ್ ಬೇಕೋ ಆ ಥರ ಮಾಡಿಕೊಡ್ತಾರೆ. ಆ್ಯಂಡ್ ಈ ಶೀಟ್ಸ್ ಬಂದು MDF ಶೀಟ್ಸ್ ಹಾಕ್ಸಿದ್ದಾರೆ. ಆ್ಯಂಡ್ ಇದನ್ನು ಕಾಂಕ್ರೀಟ್ ಶೀಟ್ ಕೂಡ ಹಾಕಿ ಕೊಡ್ತಾರೆ, ನೀವು ಪ್ರಿಫರ್ ಮಾಡಿದ್ರೆ ಅದನ್ನು ಹಾಕ್ಕೊಡ್ತಾರೆ. ಆ್ಯಂಡ್ ನಾನು ಬಂದು ಟೈಲ್ಸ್ನ ವಿಟ್ರಿಫೈಡ್ ಟೈಲ್ಸ್ ಹಾಕ್ಸಿದ್ದೀನಿ, ಅಂದರೆ ವುಡನ್ ಫ್ಲೋರಿಂಗ್ ಇರೋ ಥರ. ಅವ್ರದ್ದು ಬಂದು ಬೇಸಿಕ್ಕಾಗಿ ಅವರು ನೀವು ಕೇಳಿದ ತಕ್ಷಣ ಅವ್ರು ಹಾಕ್ಕೊಡೋದು ಬಂದು ಪ್ಲೈವುಡ್ ಶೀಟ್ಸ್ ಹಾಕ್ಕೊಡ್ತಾರೆ. ಆ್ಯಂಡ್ ಅದು ರೆಗ್ಯುಲರಾಗಿ ನೆಲ ಒರೆಸ್ತಾ ಇಲ್ಲ ಅಮ್ಮನಿಗೆಲ್ಲ ಮೇಂಟೈನ್ ಮಾಡೋದು, ಮತ್ತು ಆಫೀಸ್ಗಳಿಗೆ ಅಂದರೆ ಸರಿ ಹೋಗುತ್ತೆ. ಲೈಕ್ ಮನೆ ಅಂತ ಹೇಳಿದಾಗ ವಿಟ್ರಿಫೈಡ್ ಟೈಲ್ಸು ಆ ಥರದ್ದು ನೀವು ತೊಗೊಳ್ಳೋದು ಆಪ್ಷನ್ ಬೆಟರ್, ಯಾಕಂದರೆ ಡೈಲಿ ನೆಲ ಒರೆಸ್ತೀವಿ, ನೀರು ಚೆಲ್ಲತ್ತೆ, ಆ ಥರ ಇರುತ್ತೆ. ಆ್ಯಂಡ್ ಮನೆ ಮುಂದೆ ಕೂಡ ನಾವೊಂದು ಸ್ವಲ್ಪ ಎಕ್ಸ್ಟ್ರಾ ಕಂಫರ್ಟ್ ಬೇಕು ಅಂಥೇಳಿ ಈ ಥರ ಗಾರೆ ಎಲ್ಲ ಹಾಕ್ಸ್ಕೊಂಡಿರೋದು. ಅದರ್ವೈಸ್ ಅದೇನು ಬೇಕೇ ಬೇಕು ಅಂತ ಏನಿಲ್ಲ. ಆ್ಯಂಡ್ ಕಿಚನ್ ಇದು ವಿಂಡೋಸ್ಗಳಿಗೂ ಅಷ್ಟೇನೇ ಅವರು ಮಸ್ಕಿಟೋ ನೆಟ್ಟು ಹಾಕ್ಕೊಡ್ತಾರೆ. ಆ್ಯಂಡ್ ಗಾಳಿ ಬರಲಿಕ್ಕೆ ಈಸಿ ಇರುತ್ತೆ. ಆ್ಯಂಡ್ ಅಲ್ಯೂಮಿನಿಯಮಿಂದ ಈ ಥರ ಸ್ಲೈಡಿಂಗ್ ಡೋರ್ಸ್ ಕೊಡ್ತಾರೆ. ಸೊ ಈಸಿ ಮೇಂಟೆನೆನ್ಸ್, ಆ ಥರ ಏನಿಲ್ಲ. ಆ್ಯಂಡ್ ಇದು ಎಲ್ಲ ಫುಲ್ ರೆಡಿ ಬರುತ್ತೆ. ಆ್ಯಂಡ್ ಫ್ಯಾನ್ ಹಾಕಿ ಕೊಡ್ತಾರೆ. ಆ್ಯಂಡ್ ಫ್ಯಾನ್ ಇರುತ್ತೆ, ಲೈಟಿಂಗ್ಸ್ ಎಲ್ಲ ಇರುತ್ತೆ ಅವ್ರದ್ದೇನೆ. ಜಸ್ಟ್ ನೀವು ಏನಂತ ಹೇಳಿದ್ರೆ ಪ್ಲಂಬಿಂಗ್ ವರ್ಕ್ ಏನು ಮೇಲ್ಗಡೆ ಸಿಂಟೆಕ್ಸ್ನ ಇಟ್ಕೊಳ್ಳೋದು ಆಪ್ಷನ್ನು, ಮತ್ತು ಎಲೆಕ್ಟ್ರಿಕಲ್ ಕನೆಕ್ಷನ್ ಏನು ಕೊಡೋದು ಅದು ಇರುತ್ತೆ. ಆ್ಯಂಡ್ ನಾವಿಲ್ಲಿ ಮುಂದೆ ಏನು ಗಾರೆ ಮಾಡ್ಕೊಂಡ್ವಿ ಅದು ನಿಮ್ಮ ಆಪ್ಷನ್ನು, ನಿಮ್ಗೆ ಬೇಕೇ ಬೇಕು ಅಂತೆಲ್ಲ ಏನಿರಲ್ಲ. ಸೊ ಆ್ಯಂಡ್ ನಾವು ಬಂದು ಈ ಮನೇನ 24/12 ತೊಗೊಂಡಿದ್ದೀವಿ. ಆ್ಯಂಡ್ ಅಂತ ಹೇಳಿದ್ರೆ ಒಂದು ವಿತಿನ್ 300 ಸ್ಕ್ವೇರ್ ಫೀಟ್ ಬರುತ್ತೆ. ಆಮೇಲೆ ಈ ಹೈಟ್ ಬಂದು ನಾವು 8.5 ಫೀಟ್ ಏನೋ ತೊಗೊಂಡಿದ್ದೀವಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಇನ್ನು 10 ಫೀಟಿಗೆ ಬೇಕಾದರೂ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು. ಆ್ಯಂಡ್ ನಿಮ್ಮ ಡಿಮ್ಯಾಂಡ್ ಪ್ರಕಾರ ನೀವು ಯಾವ ಸೈಜಿಗೆ ಬೇಕಾದ್ರೂ ತೊಗೊಬೋದು. ಪುಟ್ಟದಾರ ತೊಗೋಬೋದು, ಅಥವಾ ಇದರಲ್ಲೂ ಡಬಲ್ ಬೆಡ್ರೂಮ್ ಬೇಕಾ, ಅಥವಾ ಕಿಚನ್ ಬಂದು ಪಾರ್ಟಿಷನ್ ಇರೋ ಥರ ಬೇಕು, ಆ ಥರ ಸುಮಾರು ಆಪ್ಷನ್ಸ್ ಇರುತ್ತೆ. ನೀವು ಯಾವ ಥರ ಬೇಕಾದ್ರೂ ನೀವು ಮಾಡ್ಕೋಬೋದು. ಸೊ ಅಮ್ಮಂಗೆ ಇದು ಸ್ವಲ್ಪ ಓಕೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಈ ಸೈಜನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಮ್ದು ವಾಶ್ರೂಮ್ ನಾವು ಆಚೆ ಕಡೆಯಿಂದ ಇಟ್ಟಿದ್ದೀವಿ. ಅದು ನಿಮ್ಮದು ಏನು ಹೇಳೋದು ಅಟ್ಯಾಚ್ಡ್ ಕೂಡ, ಇನ್ಸೈಡಿಂದನೇ ಹೋಗೋ ಥರನೂ ನೀವು ಮಾಡ್ಕೋಬೋದು. ಅದೇ ಹೇಳಿದ್ನಲ್ಲ, ಜಾಗ ಇದ್ದು ನಿಮಗೆ ರೆಂಟೆಡ್ ಹೌಸಲ್ಲಿ ಇರೋಕ್ಕಾಗ್ದಲೇ ಓನ್ ಹೌಸ್ ಬೇಕೇ ಬೇಕು ಅನ್ನೋ ಫೀಲಿಂಗ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಮನೇನ ತೊಗೋಬೋದು. ಆ್ಯಂಡ್ ತುಂಬ ಜನ ಬಂದು ನೋಡಿರೋರು ಎಲ್ಲರೂ ಸಿಕ್ಕಾಬಡನೆ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಯಾರು ಇದನ್ನು ಏನು ಹೇಳೋದು, ಈ ಭದ್ರಾವತಿ ಸರೌಂಡಿಂಗ್ನಲ್ಲಿ ಆ್ಯಕ್ಚುಲಿ ಇದನ್ನು ನಾನು ನೋಡಿರೋರು ಇಲ್ಲಿ ಬಂದು ಎಷ್ಟು ಜನ ನೋಡಿದ್ದಾರೆ ಅಂತ ಹೇಳಿದ್ರೆ ಯಾರೂ ಅದನ್ನು ನೋಡಿರಲಿಲ್ಲ. ಎಲ್ಲ ಬಂದು ಇಲ್ಲೇ ನೋಡಿ ಓಕೆ ಕಂಫರ್ಟಬಲ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಇದನ್ನು ನಿಮ್ಮ ಮನೆ ಟೈಮ್ ಬೇಗಿಗೂ ಉಪಯೋಗಿಸ್ಕೋಬೋದು, ಅಥವಾ ಇದನ್ನು ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಆ ಟೈಮ್ನಲ್ಲಿ ನೀವು ತಂದಿಟ್ಕೊಂಡು ಮಾಡ್ಕೋಬೋದು. ಅದು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ಇದನ್ನು ರೀಸೇಲ್ ಮಾಡ್ಬೋದು, ರೀಸೇಲ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಆ್ಯಂಡ್ ಇದನ್ನು ಬಾಡಿಗೆ ಕೊಟ್ಟರು ಯಾರಾದರೂ ಬರ್ತಾರೆ. ಸೊ ಅದು ನಿಮ್ಮ ಹೇಗಿದೆ ಪ್ಲ್ಯಾನ್ ಅನ್ನೋದು ಮಾಡ್ಕೋಬೋದು. ಬಟ್ ನನಗಂತೂ ಈ ಮನೆ ಇಷ್ಟ ಆಯ್ತು. ಯಾಕಂದರೆ ಈ ಏನು ಹೇಳೋದು, ಅಮ್ಮ ಬೇರೆ ಕಡೆ ಹೋಗಿರ್ಲಿಕ್ಕೆ ರೆಡಿ ಇರಲಿಲ್ಲ. ಆ್ಯಂಡ್ ರೆಂಟೆಡ್ ಹೌಸ್ಗಳಿಗೆ ಇಲ್ಲಿ ನಿಯರ್ ಬೈ ಎಲ್ಲೂ ಇಲ್ಲ. ನಮ್ಮದೇ ಜಾಗದಲ್ಲಿ ನಮ್ಮ ಕಂಫರ್ಟ್ ಲೆವೆಲಿಗೆ ನಮಗೆ ಹೆಂಗೆ ಬೇಕೋ ನಾವು ಮಾಡಿಕೊಂಡು ನಮ್ಮ ಮನೆಯಲ್ಲಿ ಇದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಅದು ಸಿಕ್ಕಾಪಟ್ಟೆ ನನಗೆ ಖುಷಿ ಆಯಿತು. ಇವತ್ತು ಮನೆಯಲ್ಲಿ ಸಿಂಪಲ್ಲಾಗಿ ಜಸ್ಟ್ ಹಾಲು ಉಗ್ಸಿದಷ್ಟೇ, ನಾನು ಕರೆದಿಲ್ಲ. ನಾನು ಅಮ್ಮ ಅಕ್ಕ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಕುಂಕುಮಕ್ಕೆ ಸ್ವಲ್ಪ ಇಲ್ಲಿ ಊರವ್ರನ್ನ ಕರೆದಿದ್ದಷ್ಟೇ, ನಾನು ಬೇರೆ ಏನೂ ಇಲ್ಲ, ಸಿಂಪಲಾಗಿ ಮಾಡಿದ್ದು. ಅದೇ ಈ ಮನೇನ ನೀವು 4 ಏನು ಹೇಳ್ತೀವಿ 4 ಸೈಡೂ ಏನಾದರೂ ಬ್ಯಾಲೆನ್ಸಿಗೆ ಕೊಟ್ಬಿಟ್ಟು, ಇಲ್ಲ ಕಲ್ಲು
ಏನು ಹೇಳ್ತೀವಿ ಹಾಲೋ ಬ್ರಿಕ್ಸ್ಗಳನ್ನ ಇಟ್ಬಿಟ್ಟು ನೀವು ಅದ್ರ ಮೇಲೆ ಇಡ್ಬೋದು. ಬಟ್ ನಾವೊಂಚೂರು ನೀಟಾಗಿ ಕಾಣಲಿ ಮುಂದೆ ಎಲ್ಲ ಅಂತ ಹೇಳಿಬಿಟ್ಟು ಅದು ಫುಲ್ ಒಂದು 3 ಕಡೆನೂ ಕವರ್ ಅಪ್ ಮಾಡಿ ಒಂದು ಕಡೆ ಓಪನ್ ಬಿಟ್ಟಿದ್ದೀವಿ. ಸ್ವಲ್ಪ ಗಾಳಿ ಆಡಬೇಕು ಕೆಳಗಡೆಗೆ, ಡೈರೆಕ್ಟ್ ಫ್ಲೋರಿಗೆ ಟಚ್ ಆಗಿರಬಾರ್ದು ಮಣ್ಣಿಗೆ. ಯಾಕಂದರೆ ಅದು ಅಲ್ಲದೆ ಇದು ನಮ್ದು ಒಂದು ಗೆದ್ಲು ನೆಲ ಇದೆ, ಬೇಗನೆ ಗೆದ್ಲು ಹತ್ಬಿಡತ್ತೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಓಪನ್ ಮಾಡಿಟ್ಟಿದ್ದೀವಿ. ಆ್ಯಂಡ್ ಪೂಜೆ ಎಲ್ಲ ಮುಗೀತು, ಚೆನ್ನಾಗಾಯಿತು. ದೇವರಿಗೆ ನೈವೇದ್ಯಕ್ಕೆ ಅಂತೇಳಿ ಪುಳಿಯೋಗರೆ ಮತ್ತು ಪಾಯಸ ಸ್ವಲ್ಪ ಮಾಡಿದ್ದೆ, ಅದನ್ನೇ ಸ್ವಲ್ಪ ಬ್ರೇಕ್ಫಾಸ್ಟಾಗಿ ತಿಂದ್ಕೊಂಡ್ವಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮಾಡಿದ ವಿಡಿಯೋ ಬಂದು ಸ್ವಲ್ಪ ಏನೋ ಕ್ಲಿಯರಾಗಿ ಬಂದಿರಲಿಲ್ಲ, ಅದೇನೋ ಸ್ಟ್ರಕ್ ಆಗಿತ್ತು. ಸೊ ಹಾಗಾಗಿ ಹಳೇದೊಂದು ಕ್ಲಿಪ್ಪಿಂಗಿಗೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಆ್ಯಂಡ್ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.